ಪಲ್ಯನ ಇದು? ಪಲ್ಯ ಅದು ಸಾರು. ಈ ಸಾರು ಪಟ್ಲಿದು. ಪಲ್ಯಗೆ ಏನೇನು ಹಾಕಿರೋದು? ಸೇಮ್ ಅದಕ್ಕೆ ಏನಾಗ್ತಿದೆ ಅಂದರೆ ಮಟನ್ ಅದು ಗಟ್ಟಿ ಮಟನ್. ಹಾಂ ಅದು ಬರೇ ಎಲ್ಗ ಅದು ಹಾಂ ಮೂಳೆ ಅದು. ಇದು ಮೂಳೆದು ಇದು ಬರೀ ಮೆಟನ್. ಮೆತ್ತಂದು. ಖಾರ ಸಹ ಸೇಮ್. ಹ್ಞೂ ಖಾರ ಅಂದ್ರೆ ಖಾರ ಇದು ನೀರ್ನಾಗ್ ಮಾಡ್ತೀವಿ, ಇದು ಗಟ್ಟಿ ಮಾಡ್ತೀವಿ ಅಷ್ಟೇ. ಅದು ರೊಟ್ಟಿಗೆ. ಹ್ಞೂ ಅದು ಮೇಕೆದು ನಾವು ಸಾಂಬಾರ್ ಮಾಡ್ತೀವಿ. ಸಾಂಬಾರ ಅದು ನಾವು ಮಾಡಲ್ಲ. ನೀವು ಮಾಡಲ್ಲ? ನಾವು ತಿನ್ನಲ್ಲ. ಜರ್ಬಿ ನೋಡಿ ಎಷ್ಟೊಂದೈತೆ ಅದ್ರಾಗೆ. ಜರ್ಬಿ ಎಷ್ಟು ಕೆ ಜಿ ಇದು? ಸಾಫ್ಟ್ ಮಟನ್ ಅದು ಇದು 15 kg ಮೇಲೆ ಐತಿ. 15 ಕೆ ಜಿ ಮೇಲೆ. 15 kg ಮೇಲೆ ಐತಿ. 15 ಕೆ ಜಿ ಖಾರ ಸಾಂಬಾರು ಹಾಕಿರೋದು ಅಷ್ಟೇನದು? ಹ್ಞೂ. ಖಾರ ಸಾಂಬಾರು. ಅದಕ್ಕೆ ರುಬ್ಕೊಂಡಿರ್ತೀವ, ಅದು ಇದಕ್ಕೊಂದು ಸ್ವಲ್ಪ ಗಟ್ಟಿ ಮಾಡ್ತೀವಿ, ಅದೊಂದು ಸ್ವಲ್ಪ ನೀರ್ನಾಗ ಮಾಡ್ತೀವಿ. ಸಾಂಬಾರು ಅದು ಈ ಪಲ್ಯ. ಈ ಐಟಮು? ಮೇಕೆ ಒಂದು ಸ್ವಲ್ಪ ಮಂದ, ಒಂದು ಸ್ವಲ್ಪ ಗಟ್ಟಿಗೆ, ಒಂದು ಸ್ವಲ್ಪ ತೆಳ್ಳಗಷ್ಟೇ. ಹ್ಞೂ ಅದು ಎಷ್ಟು ಕೆ ಜಿ ಐತೆ ಮಟನ್ನು? ಟೋಟಲ್ 31 kg. 31 ಕೆ ಜಿ. ಇದು ಗ್ರೀನ್ ಚಟ್ನಿ. ಇದೇನಿದು? ಅದು ಕಾಯಿ ತೆಂಗಿನಕಾಯಿ. ಹ್ಞೂ ಇದು ಸಾಂಬಾರಿಂದು ಧನಿಯಾ ಪುಡಿ, ಹ್ಞೂ ಖಾರದ ಪುಡಿ. ಇದು ಈರುಳ್ಳಿ ಹ್ಞೂ ಬೆಳ್ಳುಳ್ಳಿ ಅಲ್ಲ, ಅದು ಶುಂಠಿ ಬೆಳ್ಳುಳ್ಳಿದು. ಹ್ಞೂ ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿದು. ಫುಲ್ ಎಲ್ಲ ಇದು ಫುಲ್ ಐಟಮ್. ಅದು ಖಾಲಿ ಹಾಕಿರೋದ ಇವಾಗ ಇದಕ್ಕೆ? ಅದೇ ಖಾರದ ಪುಡಿ, ಸಾಂಬಾರು ಪುಡಿ ಇದು ಹ್ಞೂ ಕರೆಕ್ಟ್. ಚಿಕನ್ 2 ಕೆ ಜಿ ಚಿಕನ್ ರೆಡಿಯಾಗಿ ತಂದಿದ್ರಿ ಇನ್ನ ಇವಾಗಲೇ. ಅಷ್ಟೇ ಇದೆ, 2 ಕೊಳ್ಳಿನೇ ಇದು. ಅದು ರೆಡಿ ಮಾಡ್ಕೊಂಡಿದ್ರು ಅಲ್ಲೇ. ಹ್ಞೂ ಸಾಂಬಾರು ಬೇಕಿಲ್ಲ. ಕಾಯಿ ಧನಿಯಾ ಪುಡಿ ಏನು ಏನು ಹಾಕಿಲ್ಲ ಇನ್ನು. ಎಲ್ಲ ಹಾಕ್ಬೇಕು. ನಾವು ಲಾಸ್ಟಿಗೆ ಹಾಕೋ ತಳ ಹಿಡಿದ್ಬಿಟ್ಟಿದ್ದು ಒಂದೇ ಸಿಗುತ್ತೆ. ಏನು ಮಾಡೋಕ್ಕಾಗಲ್ಲ. 2 ಪಟ್ಲಿದಲ್ವ ಅದು ಹಾಕಿರೋದು? 2 ಪಟ್ಟಿ, ಅದರಲ್ಲೇ ಸಪ್ರೇಟ್. ಒಂದು ಮೆತ್ತಂದು, ಇನ್ನು ಅದರಲ್ಲೇ ಸಪ್ರೇಟ್ ಮಾಡಿದ್ದಾರೆ. ಮೆತ್ತಂದು ನಮ್ಮನೆಯವರಿಗೆ ಪಲ್ಯ ಇಷ್ಟ ಅಲ್ಲೇನ್ರಿ? ಪಲ್ಯ ತಿಂತಿರ್ತಾರೆ. ಈ ಕಲ್ಲಿಗೆ ಆ ಕಲ್ಲಿಗೆ ಜಾಯಿಂಟ್ ಮಾಡಿದ್ರೆ ಬೇಡ ಕಾಫಿ ಬೇಡ, ಬಿಸ್ತಿರ ನೀನೇ ಕುಡಿ. ನಾವು ಮುಟ್ಟಾಗಿದ್ರೆ ಮುಟ್ಟಿ ಇದ್ರೆ ಕ್ಲೀನ್ ಕೊಡ್ತೀವಿ.